ಕರ್ನಾಟಕದ ಎಲ್ಲಾ ಸ್ಪರ್ಧಾ ಆಕಾಂಕ್ಷಿಗಳಿಗೆ ನಮಸ್ಕಾರಗಳು. ಎಲ್ಲಾ ಪೊಲೀಸ್ ಆಕಾಂಕ್ಷಿಗಳು ಮತ್ತು PSI, SCDA, FPDA ಸರ್ ಯಾವ್ದಾದ್ರು ಒಂದು ಕ್ವಶನ್ ತೋರಿ ಸರ್, ಕ್ವಶನ್ ತಗೊಂಡ್ ಕಿಸಿಗೆ ಅದಕ್ಕೆ ಎಕ್ಸ್ಪ್ಲನೇಷನ್ ಮಾಡ್ರಿ ಸರ್ ಅಂತ ಕಿಸಿ ಹೇಳಿದ್ರು. ಓಕೆ, ಆ ಒಂದು ನಿಮ್ಮ ಅಭಿಪ್ರಾಯದ ಮೇರೆಗೆ ಇಂದು ನಾವು ಏನ್ ಮಾಡ್ತಾ ಇದ್ದೀವಪ್ಪ ಅಂತ ಕಿಸಿ ಕೇಳಿದಾಗ ಒಂದು ಕ್ವಶನ್ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತ ಅದಕ್ಕೆ ರಿಲೇಟಿವ್ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್ ತಿಳಿತಾ ಹೋಗಂಬ್ರಿ. ಅದಲ್ಲದೆ ಬಹಳಷ್ಟು ಸ್ಪರ್ಧಾಕಾಂಕ್ಷಿಗಳು ಫೋನ್ ಕಾಲನ್ನು ಮಾಡೋದ್ರ ಮೂಲಕ ಏನ್ ಹೇಳಿದ್ರೆ ಸರ್ ನೀವು ಕಂಟೆಂಟ್ ಬೇಸ್ಡ್ ಏನೀಗ ಒಂದೊಂದು ಸಬ್ಜೆಕ್ಟ್ ವೈಸ್ ಪಾಠ ಒಂದೊಂದ್ ಪಾಠ ಹೇಳ್ಕೊಂತ್ರಿ, ಲೆಸನ್ ಹೇಳ್ಕೊಂತ ಹೋಗ್ರಿ ಸರ, ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ರಿ ಸರ, ನಮಗೂ ಕೇಳಕ್ ಇಂಟ್ರೆಸ್ಟ್ ಬರ್ತೀರಿ, ಭಾರಿ ಹೇಳಕಂತೀರಿ ಸರ್ ಅಂತ ಹೇಳಿದ್ರೆ ಓಕೆ, ನಿಮ್ಮ ಒಂದು ಬೆಂಬಲದ ಮೇರೆಗೆ ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದಾಗ ನಮ್ಮ ಯೂಟ್ಯೂಬ್ ಚಾನಲ್ 2 ಮಂತ್ ಇನ್ನ ಕಂಪ್ಲೀಟ್ ಸದ್ಯಕ್ಕೆ ಆಗಿಲ್ಲ ಸರ್. ಏನಪ್ಪಾ ಅಂತ ಕೇಳಿದಾಗ 370 ಗಡಿ ಏನಪ್ಪಾ ಅಂತಂದ್ರ ಸಬ್ಸ್ಕ್ರೈಬ್ ಆಗ್ಯಾವ. ಅದು ಎಲ್ಲಾ ಒಂದು ಬೆಂಬಲ ಯಾರಿಗೂ ಸಲ್ಬೇಕಪ್ಪ ಅಂದ್ರೆ ಅದನ್ನ ನಿಮಗೆ ಸಲ್ಬೇಕ್ರಿ, ಹೌದಾ? ಮತ್ತು ಅದಲ್ಲದೆ ಇನ್ನೂ ಕೂಡ ಹೆಚ್ಚಿನ ಒಂದು ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಮಾಡ್ರಿ ಎಂಬ ಮಾತನ್ನು ಹೇಳುತ್ತಾ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಮೊದಲ ಪ್ರಶ್ನೆಯನ್ನು ಅಧ್ಯಯನ ಮಾಡೋಣ. ನೋಡ್ರಿ, ಮೊದಲ ಪ್ರಶ್ನೆ ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಇದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ. ನೋಡ್ರಿ, ಯಾವಾಗ್ಲೂ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ರಿ ಅಂದ್ರ ಕ್ವಶನ್ಗಳು ಯಾವಾಗ್ಲೂ 2 ಸಲ ಓದ್ಬೇಕು ಸರ್. ಯಾಕಪ್ಪ ಅಂತ ಕಿಸಿ ಕೇಳಿದಾಗ ನೋಡ್ರಿ, ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ. ಯಾಕಪ್ಪ ಅಂತ ಕಿಸಿ 2 ಸಲ ಕ್ವಶನ್ ಕೇಳಿದಂದಾಗ ಇಲ್ಲಿ ನೋಡ್ರಿ ಲಾಸ್ಟಿಗೆ ಏನ್ ಕೊಟ್ಟಿರ್ತಾನಂದ್ರ ಆಯ್ದುಕೊಳ್ಳಲಾಗಿದೆ ಅಂತ ಕೇಳ್ಬೋದು, ಅಥವಾ ಆಯ್ದುಕೊಂಡಿಲ್ಲ ಅಂತ ಕಿಸಿ ಕೇಳ್ಬೋದು. ಈ ತರ ಕ್ವಶನ್ ಟ್ವಿಸ್ಟ್ ಮಾಡ್ತಿರ್ತಾರೆ, ಹೌದಾ? ಅದಕ್ಕಾಗಿ ಕ್ವಶನ್ ಯಾವಾಗ್ಲೂ 2 ಸಲ ಓದ್ರಿ. ಓಕೆ, ಹಾಗಾದ್ರೆ ಮೊದಲ ಆಪ್ಷನ್ ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ, ನೋಡ್ರಿ ಮೊದಲ ಆಪ್ಷನ್ ಏನಪ್ಪಾ ಅಂತಂದಾಗ ಏನಪ್ಪಾ ಅಂತಂದಾಗ ಕಠೋ ಉಪನಿಷತ್ತು. ಎರಡನೇ ಆಪ್ಷನ್ ಏನಪ್ಪಾ ಅಂತ ಕಿಸಿ ಕೇಳಿದಾಗ ಮಂಡೂಕ ಉಪನಿಷತ್ತು. ಸಿ ಆಪ್ಷನ್ ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ ಋಗ್ವೇದ. ಡಿ ಆಪ್ಷನ್ ಪ್ರಿಯ ವಿದ್ಯಾರ್ಥಿಗಳೇ ಯಜುರ್ವೇದ. ಹಾಗಾದರೆ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಏನಪ್ಪಾ ಅಂದ್ರೆ ಆನ್ಸರ್ ಅನ್ನು ಸೆಂಡ್ ಮಾಡಿ. ಓಕೆ, ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ, ಮೊದಲನೇ ನೋಡಂದ್ರೆ ಕಠೋ ಉಪನಿಷತ್ತು, ಹೌದಾ? ಈ ಕಠೋ ಉಪನಿಷತ್ತು ಇದಕ್ಕೆ ಆನ್ಸರ್ ಹೌದು ಅಲ್ಲ? ಇದು ಏನಪ್ಪಾ ನೋಡ್ರಿ, ನಾನು ಅಲ್ಲ ಅಂತ ಅನ್ನೋದಕ್ಕೆ ಏನ್ ಮಾಡ್ತನಪ್ಪ ರೆಡ್ ಮಾರ್ಕ್ ಹಾಕಿರ್ತೀನಿ ನೋಡ್ರಿ, ಇದು ಅಲ್ರಿ. ಹಾಗಾದ್ರೆ ಎರಡನೇದ್ರ ಏನ್ರಿ ಮಂಡೂಕ ಉಪನಿಷತ್ತು. ಸರ್ ಇದು ಹೌದು ಅಲ್ಲ? ಇದು ವೇಟಿಂಗ್ ಡಯಾಗ್ರಾಮ್ ರೀ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಸಿ ಆಪ್ಷನ್ ಸರ್ ಋಗ್ವೇದ ಅಲ್ರಿ. ಹಾಗಾದ್ರೆ ನೆಕ್ಸ್ಟ್ ಯಜುರ್ವೇದ ಅಲ್ರಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಪ್ರಿಯ ವಿದ್ಯಾರ್ಥಿಗಳೇ? ಸರಿಯಾದ ಉತ್ತರ ಬಿ ಆಪ್ಷನ್ ಯಾವ್ದ್ರಿ ಅಂತ ಹೇಳಿದಾಗ ಮಂಡೂಕ ಉಪನಿಷತ್ತು. ಹಾಗಾದ್ರೆ ಸರ್ ನೋಡ್ರಿ, ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆಪ್ಪ ಅಂದ್ರ ಸರಿಯಾದ ಉತ್ತರ ಬಿ ಆಪ್ಷನ್ ಯಾವ್ದಪ್ಪ ಅಂದ್ರ ಮಂಡೂಕ ಉಪನಿಷತ್ತು. ನೋಡ್ರಿ, ಹಾಗಾದ್ರೆ ಸರ್ ಈ ಕ್ವಶನ್ ಇದು ಒಂದೇ ಆನ್ಸರ್ ತಿಳ್ಕೊಂಡು ದೊಡ್ಡಾಗದಲ್ಲ, ಹೌದಾ? ನಾವೇನ್ ಮಾಡ್ಬೇಕಪ್ಪ ಅಂತ ಕಿಸಿ ಕೇಳಿದಾಗ ಇದಕ್ಕ ಹಾಗಾದ್ರೆ ಇದು ಕಠೋ ಉಪನಿಷತ್ತು ಬಗ್ಗೆ ಸ್ವಲ್ಪ ನಾವು ಸ್ವಲ್ಪ ತಿಳ್ಕೊಬೇಕು. ಯಾಕಪ್ಪ ಅಂತ ಕಿಸಿ ಕೇಳಿದಾಗ ಈ ಸಲ ಎಕ್ಸಾಮ್ಕು ಇದಕ್ಕೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಸಲ ಇದಕ್ಕೆ ಕೇಳ್ಬೋದ್ರಿ, ಹೌದಾ? ಅಥವಾ ನೆಕ್ಸ್ಟ್ ಎಕ್ಸಾಮ್ ಬೇರೆ ಎಕ್ಸಾಮ್ ಋಗ್ವೇದದ ಬಗ್ಗೆ ಕೇಳ್ಬೋದ್ರಿ, ಹೌದಾ? ನೆಕ್ಸ್ಟ್ ಬೇರೆ ಒಂದು ಎಕ್ಸಾಮ್ ಯಜುರ್ವೇದದ ಬಗ್ಗೆ ಕೇಳ್ಬೋದ್ರಿ. ಅದಕ್ಕಾಗಿ ಪ್ರಿಯ ವಿದ್ಯಾರ್ಥಿಗಳ ಏನ್ ಮಾಡೋಣಪ್ಪ ಅಂತ ಕಿಸಿ ಕೇಳಿದಾಗ ಮೊದಲು ನೋಡ್ರಿ ಏನಪ್ಪಾ ಅಂತ ಕಿಸಿ ಕೇಳಿದಾಗ ಕಠೋ ಉಪನಿಷತ್ತು ಅಂತ, ಹೌದಾ? ಯಾವ್ದ್ರಿ? ಕಠೋ ಉಪನಿಷತ್ತು. ಇದ್ರ ಬಗ್ಗೆ ಒಂದನ ಗೊತ್ತಿರ್ಬೇಕು ನೋಡ್ರಿ. ಇದ್ರ ಬಗ್ಗೆ ಒಂದೆರಡು, ಇದ್ರ ಬಗ್ಗೆ ಒಂದೆರಡು, ಇದ್ರ ಬಗ್ಗೆ ಒಂದೆರಡು, ಇದ್ರ ಬಗ್ಗೆ ಒಂದೆರಡು ಹೆಚ್ಚಿಗೆ ತಿಳ್ಕೊಂತ ಹೋದಂದ್ರ ಹನಿ ಹನಿ ಕೂಡ ಹಳ್ಳ, ತೆನೆ ತೆನೆ ಕೂಡ ರಾಶನ್, ಹೌದಾ? ಇದ್ರ ಬಗ್ಗೆ ತಿಳ್ಕೊಂತ ಹೋಗ್ರಿ. ಏನಪ್ಪಾ ಕಠೋ ಉಪನಿಷತ್ತು ಏನ್ ಹೇಳ್ತ್ರಿ ಸರ್ ಅಂತ ಕಿಸಿ ಕೇಳಿದಾಗ ಇಲ್ಲಿ ಬರ್ತೀವಿ ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ. ಯಮ ಮತ್ತು ನಚಿಕೇತ ನೆನಪಿಡ್ಗಾರೆ ಏನಪ್ಪಾ ಅಂತ ಕಿಸಿ ಕೇಳಿದಾಗ ಕಠೋ ಉಪನಿಷತ್ತು ಎಂಬುದು ಯಮ ಮತ್ತು ನಚಿಕೇತರ ಮಧ್ಯದ ನಡುವೆ ನಡೆದಂತ ಸಂವಾದದ ಬಗ್ಗೆ ಏನಪ್ಪಾ ಅಂತ ಕಿಸಿಗೆ ಈ ಕಠೋ ಉಪನಿಷತ್ತು ಏನ್ ಮಾಡ್ತೀವಿ ವಿದ್ಯಾರ್ಥಿಗಳು ತಿಳಿಸ್ಕೊಡ್ತದೆ. ಹಾಗಾದ್ರೆ ಸರ್ ನೆಕ್ಸ್ಟ್ ಬರ್ತಕ್ಕಂಥ ಋಗ್ವೇದ ಏನ್ ಹೇಳ್ತೀರಿ ಸರ್ ಅಂತ ಕಿಸಿ ಕೇಳಿದಾಗ ನೋಡ್ರಿ ವಿದ್ಯಾರ್ಥಿಗಳೇ, ಋಗ್ವೇದದ ಬಗ್ಗೆ ತಿಳ್ಕೊಬೇಕಂದಾಗ
ನೋಡ್ರಿ ನಾವೆಲ್ಲ ಓದಿರ್ತೀವಿ ಏನಪ್ಪಾ ಅಂತ ಕೇಳಿದಾಗ ಋಗ್ವೇದ ನೋಡ್ರಿ ವೇದಗಳು ಎಷ್ಟಪ್ಪ ಅಂತ ಕೇಳಿದಾಗ 4 ಸರ್. ಮೊದಲ ವೇದ ಯಾವ್ದಪ್ಪ ಅಂತ ಕೇಳಿದಾಗ ಋಗ್ವೇದ, ಅದು ಇದ್ರ ಬಗ್ಗೆ ಕೊಟ್ಟರಿ. ಋಗ್ವೇದ ಅಂತ ಬರ್ತಾವ್ರಿ. ನೆಕ್ಸ್ಟ್ ಬರ್ತಕ್ಕಂತ ಯಜುರ್ವೇದ ಅಂತ ಬರ್ತ್ರಿ, ಸಾಮವೇದ ಅಂತ ಬರ್ತ್ರಿ, ಅಥರ್ವ ವೇದ ಅಂತ ಬರ್ತದ್ರಿ. ಹೌದಾ, ವೇದಗಳು ಎಷ್ಟಾವಪ್ಪ ಅಂತ ಕೇಳಿದ್ರಿ ಸರ್, 4 ಅಂತ ಹೇಳ್ಬೇಕ್ರಿ ಸರ್. ಹಾಗಾದ್ರೆ ಆ 4 ವೇದಗಳು ಯಾವ ಭಾಷೆ ಆ ಒಂದು ಕೇಳ್ತಾರ ಸರ್, ಅವು ಸಂಸ್ಕೃತ ಭಾಷೆ ಯಾವ ಕೇಳ್ಬೇಕು ಸರ್. ಹಾಗಾದ್ರೆ ಋಗ್ವೇದದ ಏನು ವಿಶೇಷ ನೋಡ್ರಿ. ಋಗ್ವೇದದಲ್ಲಿ ನಾನು ನೆನಪಿಡಿದ್ರೆ ವಿದ್ಯಾರ್ಥಿಗಳೇ, ಋಗ್ವೇದದಲ್ಲಿ ಋಗ್ವೇದದಲ್ಲಿ ನೋಡ್ರಿ ಒಟ್ಟು 10 ಮಂಡಲಗಳು. ನೆನಪಿಡಿದ್ರೆ ಬಹಳ ಇಂಪಾರ್ಟೆಂಟ್ ಪ್ರಿಯ ವಿದ್ಯಾರ್ಥಿಗಳ. ಹೌದಾ, ಏನ ಒಟ್ಟು ಎಷ್ಟು ಮಂಡಲಗಳಪ್ಪ ಅಂತ ಕೇಳಿದ್ರೆ ಋಗ್ವೇದದಲ್ಲಿ 10 ಮಂಡಲ ಅವ್ರಿ. ಹಾಗಾದ್ರೆ ಇದರಲ್ಲಿ ಎಷ್ಟು ಶ್ಲೋಕಗಳಾವ್ರಿ? ಹೌದಾ, ಎಷ್ಟು ಶ್ಲೋಕಗಳ ಅಂತ ಕೇಳಿದಾಗ ಇಲ್ಲಿ ಕೆಳಗಡೆ ಬರ್ತೀನಿ ನೋಡ್ರಿ, 1028 ಶ್ಲೋಕಗಳಿವೆ. ನೆನ್ಪಿರ್ಬೇಕು. ಎಷ್ಟು ಕೇಳ್ತಾ ನಿಮ್ ನಾಳೆ ಕ್ವಶನ್ ಕೇಳೋಣ, ಒಂದಲ್ಲ ಒಂದು ಎಕ್ಸಾಮ್ ಕೇಳೇನ್ರಿ. ಏನ ಋಗ್ವೇದ ಮೊದಲ ವೇದವಾಗಿದ್ದು ಈ ವೇದದಲ್ಲಿ ಎಷ್ಟು ಶ್ಲೋಕಗಳಿವೆ ಅಂತ ಕೇಳ್ಬೋದು, 1028 ಶ್ಲೋಕಗಳಿವೆ ಅಂತ ಹೇಳ್ಬೇಕು. ಹಾಗಾದ್ರೆ ಋಗ್ವೇದದಲ್ಲಿ ಎಷ್ಟು ಮಂಡಲಗಳು ಅಂತ ಕೇಳ್ತಾನ್ರಿ, 10 ಮಂಡಲಗಳು ಅಂತ ಹೇಳ್ಬೇಕು. ಹಾಗಾದ್ರೆ ಅದ್ರಾಗ 10 ಮಂಡಲ ಒಂದ್ ಎರಡನ್ನು ಗೊತ್ತಿರ್ಬೇಕಲ್ರಿ. ಹೌದಾ, ಏನಪ್ಪಾ ಅಂತ ಕೇಳಿದಾಗ ನೋಡ್ರಿ ಇದರಲ್ಲಿ 3ನೇ ಮಂಡಲ ಅಂತ ಬರ್ತದೆ. ಮತ್ತೆ ಇನ್ನೊಂದ್ ಯಾವ್ದಪ್ಪ ಅಂತ ಕೇಳಿದಾಗ 9ನೇ ಮಂಡಲ ಅಂತ ಬರ್ತದೆ. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂತಂದಾಗ 10ನೇ ಮಂಡಲ ಅಂತ ಬರ್ತದೆ. 10 ಮಂಡಲದಲ್ಲಿ ಅಟ್ಲೀಸ್ಟ್ ನಮ್ಗೆ 3 ಮಂಡಲ ಬಗ್ಗೆ ಯಾರು ಗೊತ್ತಿರ್ಬೇಕ್ರಿ ವಿದ್ಯಾರ್ಥಿಗಳೇ. ಯಾಕಂತ ಕೇಳಿದಾಗ 3ನೇ ಮಂಡಲ ಅದಲ್ರಿ, ಏನ್ ಹೇಳ್ತಪ್ಪ ಅಂತಂದ್ರೆ ಇದು ಸಾವಿತ್ರಿ. ನಾವೇನು ಸೂರ್ಯ ಅಂತೀವಿ ನಾವು, ಸೂರ್ಯ, ಆ ಸೂರ್ಯನ ತಾಯಿಯಾದಂತ ಸಾವಿತ್ರಿ ಅದ್ರ ಬಗ್ಗೆ ಏನಪ್ಪಾ ಅಂತಂದ್ರ ವಿವರಣೆಯನ್ನು ಒಳಗೊಂಡವ್ರಿ. ಅಂದ್ರೆ ಸಾವಿತ್ರಿ ಮಂತ್ರನು ಒಳಗೊಂಡಿರ್ತದ್ರಿ. ಯಾವ್ದಪ್ಪ ಅಂತ ಕೇಳಿದಾಗ 3ನೇ ಮಂಡಲ. ಹಾಗಾದ್ರೆ ಅಂದ್ರೆ ಈ ಸಾವಿತ್ರಿ ಅಂದ್ರೆ ಗಾಯತ್ರಿ ಮಂತ್ರ ಅಂತ ಕೇಳ್ರ, ಗಾಯತ್ರಿ ಆ ಗಾಯತ್ರಿ ಮಂತ್ರನು ಒಳಗೊಂಡದ. ಅಂದ್ರೆ ಗಾಯತ್ರಿ ಮಂಡಲವನ್ನು ಯಾವ ಮಂಡಲ ಒಳಗೊಂಡದಂದ್ರೆ 3ನೇ ಮಂಡಲ ಅಂತ ಹೇಳ್ಬೇಕ್ರಿ. ಹಾಗಾದ್ರೆ ಈ ಗಾಯತ್ರಿ ಮಂಡಲವನ್ನು ರಚನೆ ಮಾಡಿದಾರ ಅಂತ ಕೇಳ್ತಾರ್ರಿ. ಯಾರಂತ ನೆನ್ಪಿಡ್ಬೇಕ ನೋಡ್ರಿ, ಗಾಯತ್ರಿ ಮಂಡಲ ಇಲ್ಲಿ ಬರೀತ್ ನೋಡ್ರಿ, ನೆನ್ಪಿಡ್ತಾರೆ ಗಾಯತ್ರಿ ಮಂಡಲ. ಹೌದಾ, ಇದು ರಚನೆ ಮಾಡಿದವರು ಯಾರಪ್ಪ ಅಂತ ಕೇಳಿದಾಗ ವಿಶ್ವಾಮಿತ್ರ. ನೆನ್ಪಿಡಿದ ಪ್ರಿಯ ವಿದ್ಯಾರ್ಥಿಗಳೇ, ಯಾವ್ದ್ರೆ ವಿಶ್ವಾಮಿತ್ರ. ನೋಡ್ರಿ ಋಗ್ವೇದದಲ್ಲಿ 10 ಮಂಡಲಗಳಿವೆ. ಅದರಲ್ಲಿ 3ನೇ ಮಂಡಲ ಬಹಳಷ್ಟು ಮಹತ್ವ ಪಡೆದಂತೆ ಇದೆ. ಹಾಗಾದ್ರೆ 3ನೇ ಮಂಡಲ ಏನ್ ಹೇಳ್ತಾರೆ ಸರ್ ಅಂತ ಕೇಳಿದಾಗ ಸೂರ್ಯನ ತಾಯಾದಂತ ಗಾಯತ್ರಿಯನ್ನು ಕುರಿತು ಏನ್ ಮಾಡ್ತಂದ್ರ ಅದ ಆರಾಧನೆ ಮಾಡ್ತದ್ರಿ. ಹಾಗಾದ್ರೆ ಆ 3ನೇ ಮಂಡಲದಾದಂತ ಗಾಯತ್ರಿ ಮಂಡಲವನ್ನು ರಚನೆ ಮಾಡಿದ್ರೆ ಯಾರು ಕೇಳ್ತಾರೆ ನಿಮ್ಗೂ, ಅವ್ ನಾವ್ ಹೇಳ್ಬೇಕ್ರಿ ವಿಶ್ವಾಮಿತ್ರ ಅಂತ ಹೇಳ್ಬೇಕ್ರಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಸರ್, ಹಾಗಾದ್ರೆ ನೀವು 9ನೇ ಮಂಡಲ ಇದ್ರಲ್ರಿ ಸರ್, ಅದ್ರದ್ದೇನು ವಿಶೇಷತೆ ಅದ ಸರ್? ನೋಡ್ರಿ 9ನೇ ಮಂಡಲ ಏನದಪ್ಪ ಅಂತ ಕೇಳಿದಾಗ ನೆನ್ಪಿಡ್ಬೇಕ್ರಿ ನೀವೆಲ್ಲ. ನೋಡ್ರಿ ಸರ್ 9ನೇ ಮಂಡಲ ಏನ್ ಹೇಳ್ತದೆ ಸರ್? ನೋಡ್ರಿ 9ನೇ ಮಂಡಲ ಏನ್ ಹೇಳ್ತಪ್ಪ ಅಂತ ಕೇಳಿದಾಗ ಸೋಮರಸದ ಬಗ್ಗೆ ಹೇಳ್ತದೆ ಸರ್. ನೆನ್ಪಿಡ್ಬೇಕ. 9ನೇ ಮಂಡಲ ಏನ್ ಹೇಳ್ತಪ್ಪ ಅಂತ ಕೇಳಿದಾಗ ಇಂದ್ರ ಅಂದ್ರ ನೋಡ್ರಿ ಋಗ್ವೇದ. ನಾವ್ ಯಾವ ವೇದ ಅಂತ ಮಾಡಿದ್ದೀವಿ? ಋಗ್ವೇದ. ಈ ಋಗ್ವೇದದಲ್ಲಿ ಹಲವಾರು ದೇವತೆಗಳು ಬರ್ತಾರೆ. ಹೌದಾ, ಇಂದ್ರ ಅಂತ ಬರ್ತಾರ, ಅಗ್ನಿ ಅಂತ ಬರ್ತಾರ, ವರುಣ ಅಂತೀವಲ್ಲ, ವರುಣ ಮಳೆ, ಮಳೆ ಬಗ್ಗೆ ಹೇಳ್ತಾರ. ಹೀಗೆ ಮತ್ತು ಪುರಂದರ, ಹೀಗೆ ಹಲವಾರು ದೇವಾಲಯ ಬರ್ತಾರ. ಆ ದೇವರುಗಳು ಬರ್ತಾರಲ್ರಿ. ಆ 9ನೇ ಮಂಡಲ ಏನಪ್ಪಾ ಅಂದ್ರೆ ಇಂದ್ರ ಅಂತ ಹೇಳ್ತಾನೆ. ಋಗ್ವೇದದಲ್ಲಿ ಅತಿ ಹೆಚ್ಚು ಯಾವ ಮಂಡಲ ಕುರಿತು ಶ್ಲೋಕ ರಚನೆಗೆ ಅಂತ ಕೇಳಿದಾಗ ಅದು ಇಂದ್ರರೇ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅಗ್ನಿ ಇದೆ. ಹೌದಾ, ಹಾಗಾದ್ರೆ ಇಂದ್ರನಿಗೆ ಅತ್ಯಂತ ಪ್ರಿಯವಾದ ಒಂದು ರಸ ಯಾವ್ದಾಗಿತ್ತಂದ್ರ ಅದು ಸೋಮರಸ ಅಂತ ಯಾವ ತಿಳಿಸ್ಕೊಡ್ತಪ್ಪ ಅಂತಂದಾಗ ಸೋಮರಸದ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತ ಕೇಳಿದಾಗ ಅದು 9ನೇ ಮಂಡಲ. ನೆನ್ಪಿಟ್ಟಿದ್ದಾರೆ 9ನೇ ಮಂಡಲ ಏನ್ ಹೇಳ್ತಪ್ಪ ಅಂತ ನಿಮ್ಗೆ ಕೇಳಿದ್ರ ಅಂದ್ರ ಸೋಮರಸದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ಸರ್ ಅನ್ಬೇಕು. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳ 10ನೇ ಮಂಡಲ ಏನ್ ಹೇಳ್ತದ್ರಿ ಸರ್? ಹೌದಾ, 10ನೇ ಮಂಡಲ ಏನ್ ಹೇಳ್ತೀರಪ್ಪ ಅಂತ ಕೇಳಿದಾಗ ನೋಡ್ರಿ 10ನೇ ಮಂಡಲ ಏನ್ ಹೇಳ್ತ ಅಂತ ಕೇಳಿ ನೆನ್ಪಿಡ್ಬೇಕು. ಏನ್ ಹೇಳ್ತ 10ನೇ ಮಂಡಲ? ಈಗೇನ್ ಹೇಳ್ತಾರ ಜಾತಿ ಪದ್ಧತಿ ಬಗ್ಗೆ ಉಲ್ಲೇಖ ಎದರಾಗ್ರಿ 10ನೇ ಮಂಡಲ. 10ನೇ ಮಂಡಲದಲ್ಲಿ ಪುರುಷ ಸೂಕ್ತಿ ಅಂತ ಅಂದ್ರ ಪುರುಷ ಸೂಕ್ತಿ ಅಂದ್ರೆ ಏನರ್ಥ? ಜಾತಿ ಪದ್ಧತಿ ಬಗ್ಗೆ ನೆನ್ಪಿಡ್ಬೇಕ್ರಿ. 10ನೇ ಮಂಡಲದಲ್ಲಿ ಏನ್ ತಿಳಿಸ್ಕೊಡ್ತ, 10ನೇ ಮಂಡಲ ನಮ್ಗೆ ಏನ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತ ಅಂತ ಹೇಳಿದಾಗ ಜಾತಿ ಮಂಡಲ ಅಂತ ನೆನ್ಪಿಡ್ಬೇಕ್ರಿ. ಅಂದ್ರೆ ಏನು? ಜಾತಿ ಪದ್ಧತಿ. ಓಕೆ, ನೆನ್ಪಿರುತ್ತೆ. ಓಕೆ, ನೋಡ್ರಿ ಇಷ್ಟು ಗೊತ್ತಾಯ್ತು ನೀವು. ಋಗ್ವೇದ ಅಂತ ಅಂದ್ರೇನು? ಒಟ್ಟು 4 ವೇದಗಳವ್ರಿ. ಅದರಲ್ಲಿ ಮೊದಲ ವೇದ ಋಗ್ವೇದ,
ಈ 4 ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ. ಹಾಗಾದ್ರೆ ಋಗ್ವೇದದಲ್ಲಿ 10 ಮಂಡಲಗಳಿವೆ, 1028 ಶ್ಲೋಕಗಳಿವೆ. ಅದರ ನಮಗ್ ಬಹಳಷ್ಟು ಮಹತ್ವ ಪಡೆದ ಒಂದು 3 ಮಂಡಲ ಬಗ್ಗೆ ಗೊತ್ತಿರಬೇಕು. 3ನೇ ಮಂಡಲ, 9ನೇ ಮಂಡಲ, ಇನ್ನೊಂದು ಯಾವ್ದಪ್ಪ ಅಂದ್ರೆ 10ನೇ ಮಂಡಲ. ಹಾಗಾದ್ರೆ 3ನೇ ಮಂಡಲ ಏನ್ ಹೇಳ್ತೀರಿ ಅಂತ ಕಿಸಿ ಕೇಳಿದಾಗ ನೆನ್ಪಿಡ್ಕೋಬೇಕ್ರಿ ಪ್ರಿಯ ವಿದ್ಯಾರ್ಥಿಗಳ. ಏನಪ್ಪಾ ಅಂತ ಕಿಸಿ ಕೇಳಿದಾಗ ಈ ಒಂದ್ ನಾವು ಗಾಯತ್ರಿ ಅಂತ ಹೇಳಿದೇವೆ ನಾವು, ಅಂದ್ರೆ ಸೂರ್ಯನ ತಾಯಿಯಾದಂತ ಗಾಯತ್ರಿಯನ್ನು ಕುರಿತು ಏನ್ ಮಾಡ್ತಪ್ಪ ಅಂದ್ರೆ ಆರಾಧನೆ ಮಾಡ್ತಿದ್ರು ಪ್ರಿಯ ವಿದ್ಯಾರ್ಥಿಗಳ. ಹಾಗಾದ್ರೆ 9ನೇ ಮಂಡಲ ಏನ್ ಹೇಳ್ತಾರಪ್ಪ ಅಂತ ಕಿಸಿ ಕೇಳಿದಾಗ ಇಂದ್ರನಿಗೆ ಪ್ರಿಯವಾದ ರಸ ಸೋಮರಸದ ಬಗ್ಗೆ ತಿಳಿಸಿಕೊಡುತ್ತದೆ. ಹಾಗಾದ್ರೆ 10ನೇ ಮಂಡಲ ಏನ್ ಹೇಳ್ತಾರೆ ಪ್ರಿಯ ವಿದ್ಯಾರ್ಥಿಗಳ ಅಂತ ಕಿಸಿ ಕೇಳಿದಾಗ ಪುರುಷ ಸೂಕ್ತ ಪದ್ಧತಿ ಬಗ್ಗೆ, ಅಂದ್ರೆ ಜಾತಿ ವರ್ಣ ವ್ಯವಸ್ಥೆ ಬಗ್ಗೆ ಯಾವ ಒಂದು ಮಂಡಲದ ಉಲ್ಲೇಖ ಅಂತ ಕೇಳಿದಾಗ ಅದು ನಾವು 10ನೇ ಮಂಡಲ ಅಂತ ಹೇಳ್ಬರ್ತೇವೆ ಸರ್. ಹಾಗಾದ್ರೆ ಇನ್ನೂ ಒಂದು ಬರ್ತೀರಿ ಬಹಳ ಮಹತ್ವ ಪಡೆದ ಇನ್ನೊಂದ್ ಏನಪ್ಪಾ ಅಂತಂದಾಗ ಇನ್ನೊಂದ್ ನೆನ್ಪಿಡ್ಬಿಡ್ರಿ, 3 ನೆನ್ಪಿಟ್ರಿ, ಇನ್ನೊಂದ್ ನೆನ್ಪಿಡ್ರಿ. ಓಕೆ, ಯಾವ್ದಪ್ಪ ಅಂತ ಕಿಸಿ ಕೇಳಿದಾಗ 7ನೇ ಮಂಡಲ. 7ನೇ ಮಂಡಲ ಯಾಕೆ ಹೇಳ್ತಂದ್ರೆ ಭಾರತದ ಮೊಟ್ಟ ಮೊದಲ ಯುದ್ಧ ಯಾವ್ದಪ್ಪ ಅಂದ್ರೆ ಅದು ದಶರಾಜನ ಯುದ್ಧ. ಹೌದಾ? ಕೇಳ್ತಾರ ಕ್ವಶನ್, ಭಾರತದ ಮೊಟ್ಟ ಮೊದಲ ಯುದ್ಧ ಯಾವ್ದಂದ್ರೆ ದಶರಾಜನ ಯುದ್ಧ. ಆ ದಶರಾಜನ ಯುದ್ಧದ ಬಗ್ಗೆ ಯಾವ ಮಂಡಲ ವರ್ಣನೆ ನೀಡ್ತಪ್ಪ ಅಂತ ಕೇಳಿದಾಗ ಅದು 7ನೇ ಮಂಡಲ. ಓಕೆ, 7ನೇ ಮಂಡಲ ಏನ್ ಇರ್ತಂತ ಅಂತ ಕೇಳಿದಾಗ ದಶರಾಜನ ಅಂದ್ರೆ ದಶರಾಜ ಅಂತ ಯುದ್ಧ ಬರ್ತಾರೆ. ಆ ಯುದ್ಧದ ಬಗ್ಗೆ ಏನಪ್ಪ ಅಂತಂದ್ರೆ 7ನೇ ಇರ್ತದೆ. ಓಕೆ, ಇಷ್ಟು ಗೊತ್ತೈತ್ರಿ ನಿಮ್ಗೆ. ಹಾಗಾದ್ರೆ ಮುಂದಕ್ಕೆ ಬರ್ರಿ, ಯಾವ್ದಪ್ಪ ಯಜುರ್ವೇದ. ಹೌದಾ? ಯಜುರ್ವೇದ ನೋಡ್ರಿ ಸರ್ ಪ್ರಿಯ ವಿದ್ಯಾರ್ಥಿಗಳೇ. ಯಜುರ್ವೇದ ಯಜುರ್ವೇದ ಎಂಬುದು ನೆನ್ಪಿಡಬೇಕೇನ, ಇದನ್ನು ಕೂಡ ವೇದಗಳಲ್ಲಿ ಒಂದು ವೇದವಾಗಿದ್ದು. ಹೌದಾ? ಯಜುರ್ವೇದ ಎಂಬುದು ಗದ್ಯ ಮತ್ತು ಪದ್ಯ ಮಿಶ್ರಿತವನ್ನು ಒಳಗೊಂಡಿದೆ. ನೆನ್ಪಿಡ್ಬೇಕ. ಕೇಳ್ತಾನ ಯಾವ ಒಂದು ವೇದ ಗದ್ಯ ಮತ್ತು ಪದ್ಯವನ್ನು ಒಳಗೊಂಡಿದೆ ಅಂತ ಕೇಳಿದಾಗ ಅದಕ್ಕೆ ನಾವ್ ಏನ್ ಹೇಳ್ಬೇಕ್ರಿ? ಯಜುರ್ವೇದ ಅಂತ ಹೇಳ್ಬೇಕ್ರಿ. ಹೌದಾ? ನೋಡ್ರಿ ಯಾಕಪ್ಪ ಅಂತ ವಿಷಯ ಕೇಳಿದಾಗ ನೋಡ್ರಿ ನಾವ್ ಒಂದೇ ಕ್ವಶನ್ ಓದಿದ್ವಿ. ಏನು? ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಿದಾಗ ನಮಗೆ ಸರಿಯಾದ ಉತ್ತರ ಗೊತ್ತಾಯ್ತು ಪ್ರಿಯ ವಿದ್ಯಾರ್ಥಿಗಳೇ, ಅದು ಮಂಡೋಕ ಉಪನಿಷತ್ತು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನಾವು ಏನ್ ಮಾಡಪ್ಪ ಅಂತ ಕೇಳಿದಾಗ ಅಧ್ಯಯನವನ್ನು ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ. ಹಾಗಾದ್ರೆ ಪ್ರಿಯ ವಿದ್ಯಾರ್ಥಿಗಳೇ 2ನೇ ಕ್ವಶನ್, ಸೆಕೆಂಡ್ ಕ್ವಶನ್ ನೋಡ್ರಿ ಏನಪ್ಪಾ ಅಂತ ಕೇಳಿದಾಗ ವಾಯುಮಂಡಲದ ಅತಿ ಕೆಳಗಿನ ಪದರು ತಿಳಿಸಿ. ಓಕೆ ನೋಡ್ರಿ, ಈ ಕ್ವಶನ್ಗಳು ಒಂದಲ್ಲ ಒಂದ್ ಎಕ್ಸಾಮ್ ಬಂದೇ ಬಂದವ್. PC, PSI, FD, SED ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ನೋಡಪ್ಪ ಈ ಸರ್ ಏನು ತೋಡ್ತಾರೆ ಅಂತ ನಿಮ್ಗೆ ಅನ್ಸಿರ್ಬೋದು. ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಹೌದಾ? ಹಾಗಾದ್ರೆ ಕ್ವಶನ್ ನೋಡ್ರಿ ಇನ್ನೊಮ್ಮೆ ಪ್ರಿಯ ವಿದ್ಯಾರ್ಥಿಗಳೇ. ವಾಯುಮಂಡಲದ ಅತಿ ಕೆಳಗಿನ ಪದರು ತಿಳಿಸಿ ಅಂತ ಕೇಳ್ಯಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನೋಡ್ರಿ ಫಸ್ಟ್ ಆಪ್ಷನ್ ಏನಂತ ನೋಡ್ರಿ ವಿದ್ಯಾರ್ಥಿಗಳೇ, ಸಮ ಉಷ್ಣ ಮಂಡಲ. ಹೌದಾ? ಹಾಗಾದ್ರೆ ಸೆಕೆಂಡ್ ಆಪ್ಷನ್ ನೋಡ್ರಿ ಪ್ರಿಯ ವಿದ್ಯಾರ್ಥಿಗಳೇ, ಪರಿವರ್ತನ ಮಂಡಲ. ಹಾಗಾದ್ರೆ ಸಿ ಆಪ್ಷನ್ ನೋಡ್ರಿ ವಾಯುಮಂಡಲ ಅಂದ್ರೆ ಉಷ್ಣ ಮಂಡಲ. ನೆಕ್ಸ್ಟ್ ಹಾಗಾದ್ರೆ ಡಿ ಆಪ್ಷನ್ ನೋಡ್ರಿ ಬಾಹ್ಯ ಮಂಡಲ. ಹೌದಾ? ನೋಡ್ರಿ ವಾಯುಮಂಡಲದ ಅತಿ ಕೆಳಗಿನ ಪದರು ತಿಳಿಸಿ ಅಂತ ಕೇಳ್ಯಾರ. ನೋಡ್ರಿ ಫಸ್ಟ್ ಆಪ್ಷನ್ ಏನದಪ್ಪ ಅಂತ ಕೇಳಿದಾಗ ಸಮೋಷ್ಣ ಮಂಡಲ. ಹೌದಾ? ಇದು ಆತದ ಉತ್ತರ, ಇದು ಆಗಲ್ರಿ. ಆಗಲ್ಲ ಅಂದ್ರೆ ಈ ತರ ಚಿಹ್ನೆ ಹಾಕ್ಬೇಕು. ಹಾಗಾದ್ರೆ ಪರಿವರ್ತನ ಮಂಡಲ ಆಗ್ತಾ ಸರಿಯಾದ ಉತ್ತರ ಪರಿವರ್ತನ ಮಂಡಲ. ಹಾಗಾದ್ರೆ ಉಷ್ಣ ಮಂಡಲ ಆಗ್ತದ? ಆಗಲ್ರಿ. ಹಾಗಾದ್ರೆ ಬಾಹ್ಯ ಮಂಡಲ ಆಗ್ತದ್ರಿ? ಆಗಲ್ರಿ ಸರ್. ಹಾಗಾದ್ರೆ ವಾಯುಮಂಡಲದ ಅತಿ ಕೆಳಗಿನ ಪದರ ತಿಳಿಸಿ ಅಂದ್ರೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಅದು ಪರಿವರ್ತನ ಮಂಡಲ. ಹಾಗಾದ್ರೆ ಪರಿವರ್ತನ ಮಂಡಲದಲ್ಲಿ ಮತ್ತೇನು ಬರ್ತಾವ್ರಿ ಸರ್ ಅಂತ ಕೇಳಿದಾಗ ನೋಡ್ರಿ ನೆನ್ಪಿಡುವ ವಿದ್ಯಾರ್ಥಿಗಳೇ, ಗುಡುಗು, ಮಳೆ, ಮಿಂಚು, ಸಿಡಿಲು ಇವೇನ್ ನಾವು ಬದಲಾವಣೆಗಳು ಕಾಣ್ತಾವಲ್ಲ, ಒಂದು ದಿನದಲ್ಲಿ ಏನ್ ಬದಲಾವಣೆ ಆಗ್ತಾವ. ಗುಡುಗು ಬೆಳಗ್ಗೆ ಏನಪ್ಪಾ ಅಂತಾರ ಬಿಸಿಲು, ಸಾಯಂಕಾಲ ಮಳೆ ಬರುತ್ತೆ. ಅಂದ್ರೆ ಈಗೇನು ಪರಿವರ್ತನೆ, ಇಲ್ಲಿ ಹೆಸರೇ ತಿಳಿಸ್ಕೊಡ್ತೀರಿ. ಪರಿವರ್ತನ ಏನಂತಂದ್ರೆ ಪರಿವರ್ತನೆ ಆಗ್ತಾ ಇರ್ತದ, ಅಂದ್ರೆ ಕಾನ್ಸ್ಟೆಂಟ್ ಆಗಿ ಇರಲ್ಲ, ಇದ್ದಕ್ಕಿದ್ದಂಗೆ ಇರಲ್ಲ. ಅದು ಏನಪ್ಪ ಅಂದ್ರೆ ಬದಲಾವಣೆ ಆಗ್ತಾ ಇರ್ತದ. ಗುಡುಗು, ಮಳೆ, ಮಿಂಚು, ಸಿಡಿಲು ಅಂದ್ರೆ ಇವೆಲ್ಲವನ್ನು ಎಲ್ಲಿ ಕಾಣಬಹುದು ನಾವು ಅಂತ ಕೇಳಿದಾಗ ಅದು ಪರಿವರ್ತನಾ ಮಂಡಲದಲ್ಲಿ ಕಾಣಬಹುದು ವಿದ್ಯಾರ್ಥಿಗಳು. ಹಾಗಾದ್ರೆ ಸರ್ ಸಮೋಷ್ಣ ಮಂಡಲ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ತೀರಿ? ಎಸ್, ಓಕೆ. ನಾ ಅದಕ್ಕಾಗಿ ಈ ಕ್ವಶನ್ ಆಯ್ಕೆ ಮಾಡ್ಕೊಂಡಿವ್ರಿ. ಏನಪ್ಪಾ ಅಂತ ಕೇಳಿದಾಗ ಸಮ ಉಷ್ಣ ಮಂಡಲ. ನೋಡ್ರಿ ಸಮ ಉಷ್ಣ ಮಂಡಲ ಅಂತ ನೋಡ್ರಿ ಮೊದಲು ಹೆಸರೇ ತಿಳಿಸ್ಕೊಡ್ತಿದ್ರಿ. ಏನಪ್ಪಾ ಅಂತ ಕೇಳಿದಾಗ ಸಮ ಉಷ್ಣ ಅಂದ್ರು ಉಷ್ಣ ಮತ್ತು ಶೀತ ಎರಡೂ ಕೂಡ ಸಮಾವಂತ ಅರ್ಥ ಇದೆ. ಸಮ ಉಷ್ಣ ಮಂಡಲ ಅಂದ್ರು ಶೀತನ ಸಮ ಅದು, ಉಷ್ಣನ ಸಮ ಅದು. ಅದಕ್ಕಾಗಿ ಅದಕ್ಕೆ ಸಮ ಎರಡು ಸೇಮ್ ಇದ್ದು ಅಂದ್ರೆ ಏನಂತೀವಪ್ಪ ಸಮ. ಈಗ ಒಬ್ಬ ವ್ಯಕ್ತಿಗಳು ಇಬ್ಬರು
ಎತ್ತರ ಹೈಟ್ ಸೇಮ್ ಇದ್ದಂಗೆ ಸಮಾನ ಇಬ್ಬರು ಸಮಾನ ಅಂತ. ಆ ತರವಾಗಿ ಉಷ್ಣ ಮತ್ತು ಶೀತ ಎರಡೂ ಸಮವಾಗಿ ಕಂಡು ಬರೋದ್ರಿಂದ ಇದಕ್ಕೆ ನಾವು ಸಮ ಉಷ್ಣ ಮಂಡಲ ಅಂತ ಕೃಷಿ ಕರಿತೀವಿ. ಹಾಗಾದ್ರೆ ಪ್ರಿಯ ವಿದ್ಯಾರ್ಥಿಗಳ ಸಮ ಉಷ್ಣ ಮಂಡಲದಲ್ಲಿ ಮತ್ತೇನ್ ಬರುತ್ತಪ್ಪ ಅಂತ ಕೃಷಿ ಕೇಳಿದಾಗ, ಸಮ ಉಷ್ಣ ಮಂಡಲದಲ್ಲಿ ನೋಡ್ರಿ ನಾವು ನೀವೆಲ್ಲ ಅಧ್ಯಯನ ಮಾಡಿರ್ತೀವಿ ಏನಪ್ಪಾ ಅಂತಂದಾಗ ಓಜೋನ್ ಪದರ ಕಂಡು ಬರುತ್ತೆ ಸರ್. ನೋಡ್ರಿ ಓಜೋನ್ ಪದರ ಬಹಳಷ್ಟು ಮಹತ್ವ ಪಡೆದ್ರಿ. ಏನ್ ಕಂಡು ಬರುತ್ತಪ್ಪ ಅಂತ ಕೇಳಿದಾಗ ಓಜೋನ್ ಪದರ ರೀ. ಓಜೋನ್ 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 ಪದರ ಕಂಡು ಬರ್ತದ್ರಿ. ನಾ ಹೇಳಿದೆ ಏನು ಓಜೋನ್ ಪದರ ಕಂಡು ಬರ್ತದೆ ಇಲ್ಲಿ ಸಮೋಷ್ಣ ಮಂಡಲ. ಸರ್ ಹಾಗಾದ್ರೆ ಇದ್ರ ಸೂತ್ರ ಫಾರ್ಮುಲಾ ಏನ್ರಿ ಅಂತ ಕಿಸಿ ಕೇಳಿದಾಗ O3 ಏನ್ರಿ ಅಂತ ಕೇಳಿದಾಗ O3 ಅಂದ್ರ ಓಜನ್ ಎಂಬುದು ಒಂದು O3 ಫಾರ್ಮುಲಾ ಹೊಂದಿದ್ದು. ಓ ಅಂದ್ರೆ ಇದೇನ್ ಅರ್ಥ ಗೊತ್ತಿಲ್ಲ, ನಾವು ಸೈನ್ಸ್ ದಾಗೆಲ್ಲ ಓದಿರ್ತೀವಿ. ಅಂದ್ರೆ ಆಕ್ಸಿಜನ್ ಅಂತ ಅರ್ಥ, ಹೌದಾ? ನಾವು ಕನ್ನಡದಾಗ ಏನಂತೀವಿ ಆಮ್ಲಜನಕ ಅಂತ ಕಿಸಿ ಕರಿತೀವಿ. ಈ ಆಕ್ಸಿಜನ್ ಅದ ಒಂದ್ ಏನಪ್ಪಾ ಅಂತಂದಾಗ ಅದೊಂದು ಬಹುರೂಪತೆ, ಹೌದಾ? ಅದರಾಗ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೈಸಿಯಂ ಅಂತ ಕಿಸಿ ಬರ್ತಾರೆ, ಹೌದಾ? ಅದಲ್ಲ ಅವು ಏನಪ್ಪಾ ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೈಸಿಯಂ ಇವು ಜಲಜನಕದ ಬರ್ತಾವ, ಹೌದಾ? ಅದೇ ತರವಾಗಿ ಇವು O3 ಎಂಬುದೊಂದು ಏನಪ್ಪಾ ಅಂದ್ರೆ ಓಜನ್ ಒಂದು ಫಾರ್ಮುಲಾ ಆಗಿದೆ. ಅಂದ್ರೆ ಆಕ್ಸಿಜನ್ ಒಂದು ಏನಪ್ಪಾ ಕೇಳಿದಾಗ ಒಂದು ಬಹುರೂಪತೆ. ಹಾಗಾದ್ರೆ ಸರ್ ಈ ಓಜೋನ್ ಪದರ ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತದೆ ಸರ್. ಹಾಗಾದ್ರೆ ಈ ಓಜೋನ್ ಪದರ ಯಾರು ಕಂಡಿಡಿದ್ರು ಸರ್ ಅಂತ ಕೇಳಿದಾಗ ನೆನ್ಪಿಡ್ತಾರೆ ನೋಡ್ರಿ. ಓಜೋನ್ ಪದರು 1913 ಫ್ರೆಂಚ್ ವಿಜ್ಞಾನಿಗಳು, ಯಾರ್ರಿ? ಫ್ರೆಂಚ್ ವಿಜ್ಞಾನಿಗಳು ಚಾರ್ಲಸ್ ಫ್ಯಾಬ್ರೆ ಮತ್ತು ಹೆನ್ರಿ ಬೂಯಿಜನ್, ಹೌದಾ? ಚಾರ್ಲಸ್ ಫ್ಯಾಬ್ರೆ ಏನ ಚಾರ್ಲಸ್ ಫ್ಯಾಬ್ರೆ ಮತ್ತು ಹೆನ್ರಿ ಬೂಯಿಜನ್ ನೋಡ್ರಿ 1913 ಫ್ರೆಂಚ್ ವಿಜ್ಞಾನಿಗಳಾದಂತ ಚಾರ್ಲಸ್ ಫ್ಯಾಬ್ರೆ ಮತ್ತು ಹೆನ್ರಿ ಬೂಯಿಜನ್ ಅವರು ಏನಪ್ಪಾ ಓಜೋನ್ ಪದರ ಕಂಡುಹಿಡಿದ್ರು ಸರ್. ಸರ್ ಹಾಗಾದ್ರೆ ಈ ಓಜೋನ್ ಪದರ ನಾವೆಲ್ಲ ಕೇಳಿರ್ತೀವಿ ಏನಪ್ಪಾ ಅಂತ ಕಿಸಿ ಕೇಳಿದಾಗ ಇದಕ್ಕೇನೋ ಓಲ್ ರಂಧ್ರ ಬಳಕಂತದಲ್ರಿ ಅಂತ ಕಿಸಿ ಕೇಳಿರ್ತೀವಿ, ಹೌದಾ? ಓಜೋನ್ ಪದರ ನೋಡ್ರಿ O3 ಅಂತ ಕಿಸಿ ಫಾರ್ಮುಲಾ ಅದ, ಇದು ರಂಧ್ರ ಬಳಕಂತದಂತ. ಇದು ಯಾರು ಕಂಡಿದ್ರು ಸರ್? ರಂಧ್ರ ಬಿದ್ದವಂತ ಜಗತ್ತಿಗೆ ಯಾರು ತಿಳಿಸ್ಕೊಟ್ರ ಅಂತ ಕಿಸಿ ಕೇಳಿದಾಗ ಇಲ್ಲಿ ಬರ್ತೀವಿ ನೋಡ್ರಿ 1984 ಹೌದಾ? 1984 ಯಾರಪ್ಪ ಅಂತ ಕಿಸಿ ಕೇಳಿದಾಗ ಫೋರ್ಮನ್ ಅಂತ ಬರ್ತಾನ್ರಿ. ಯಾರ್ರಿ? ಫೋರ್ಮನ್. 1984 ಫೋರ್ಮನ್ ಎಂಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತ ಕಿಸಿ ಕೇಳಿದಾಗ ಈ ಓಜೋನ್ ಪದರಿಗೆ ಓಲ್ ರಂಧ್ರ ಬಿದ್ದವ್ರಿ ಅಂತ ಕಿಸಿ ಜಗತ್ತಿಗೆ ಏನ್ ಮಾಡ್ತಾನಂದ್ರೆ ತಿಳಿಸ್ಕೊಡ್ತಾನೆ, ಆಯ್ತ್ರಿ? ಹಾಗಾದ್ರೆ ಸರ್ ಮತ್ತೇನ್ರಿ ಈ ಸಮೋಷ್ಣ ಮಂಡಲದಾಗ ಅಂತಂದಾಗ ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಅದಲ್ಲದೆ ಏನಪ್ಪಾ ಅಂತ ಕಿಸಿ ಕೇಳಿದಾಗ ಈ ಸಮೋಷ್ಣ ಮಂಡಲದಲ್ಲಿ ಯಾವುದೇ ಗುಡುಗು, ಮಿಂಚು, ಮಳೆ, ಸಿಡಿಲು ಯಾವ ಕಂಡು ಬರುದಿಲ್ರಿ. ಅವೆಲ್ಲಾ ಕಂಡು ಬರುವುದು ಪರಿವರ್ತನೆ ಮಂಡಲದಲ್ಲಿ. ಈ ಯಾವುದೇ ಕಂಡು ಬರದೇ ಇರುವ ಕಾರಣದಿಂದಾಗಿ ಸಮೋಷ್ಣ ಮಂಡಲದಲ್ಲಿ ವಿಮಾನಗಳು ಹಾರಾಟ ಮಾಡಲು ಸೂಕ್ತವಾದ ವಲಯ ಇದೆ, ಹೌದಾ? ನೆನ್ಪಿಡ್ರಿ ಏನಪ್ಪಾ ಅಂತ ಕಿಸಿ ಕೇಳಿದಾಗ ವಿಮಾನ ಸಂಚಾರ, ಬರೀ ವಿಮಾನ ಅಂತ ಬರ್ಬಿಡ್ತೀನಿ ನೋಡ್ರಿ. ಓಕೆ, ಏನು ವಿಮಾನ ಸಂಚಾರ ಮಾಡಲು ಸೂಕ್ತವಾದ ವಲಯ ಯಾವ್ದಪ್ಪ ಅಂತ ಕೇಳಿದಾಗ ಅದು ಯಾವ್ದಪ್ಪ ಅಂದ್ರ ಸಮೋಷ್ಣ ಮಂಡಲ. ಸರ್ ಹಾಗಾದ್ರೆ ಮುಂದೆ ಉಷ್ಣ ಮಂಡಲದ ಏನು ವಿಶೇಷತೆ, ನೆಕ್ಸ್ಟ್ ಬಾಹ್ಯಮಂಡಲದ ಏನು ವಿಶೇಷತೆ ಎಂಬುದು ಒಂದು 2 ನಿಮಿಷದಲ್ಲಿ ತಿಳ್ಕೊಂಬ್ರಿ. ಏನಪ್ಪಾ ಅಂತ ಕಿಸಿ ಕೇಳಿದಾಗ ನೋಡ್ರಿ ಈ ಉಷ್ಣ ಮಂಡಲದ ಏನು ವಿಶೇಷತೆ ನೋಡ್ರಿ. ಉಷ್ಣ ಮಂಡಲದಲ್ರಿ ಇದು ನೋಡ್ರಿ ಅಂತ ಕಿಸಿ ಕೇಳಿದಾಗ ಇದಕ್ಕೂ ನಾವ್ ಏನ್ ಅನ್ಬೋದಪ್ಪ ಅಂತ ಕಿಸಿ ಕೇಳಿದಾಗ ಇನ್ನೊಂದು ಅಯನೋಸ್ಫಿಯರ್ ಅಂತ ಕಿಸಿ ಕರಿಬಹುದು ಸರ್, ನೆನ್ಪಿಡ್ಕೋಬೇಕ್ರಿ. ಮತ್ತು ಇಂಗ್ಲಿಷ್ ನ ಬೇರೆ ಬೇರೆ ಹೆಸರು ಕರಿತಾರೆ, ಅವನು ಹೇಳ್ತೀವಿ. ಸಮೋಷ್ಣ ಏನು ಉಷ್ಣ ಮಂಡಲಕ್ಕೆ ನಾವು ಅಯನೋಸ್ಫಿಯರ್, ನಾವು ಥರ್ಮೋಸ್ಫಿಯರ್ ಅಂತ ಹೆಂಗ ಅಂತೀವಲ್ಲ ಈ ತರ, ಅದು ಈ ಒಂದು ಇದರಲ್ಲಿ ಕಂಡು ಬರುತ್ತೆ ನೋಡ್ರಿ. ಉಷ್ಣ ಮಂಡಲದಲ್ಲಿ ಬಹಳಷ್ಟು ಉಷ್ಣ ಕಂಡು ಬರೋದ್ರಿಂದ ಅವು ಏನ್ ಅಯನುಗಳು ಇರ್ತಾನ, ಉಷ್ಣ ಏನಂತ ಅಯನುಗಳ ರೂಪದ ಹೊರಹೊಮ್ತಾವ್. ಹಂಗಾಗಿ ಇದಕ್ಕೆ ಅಯನು ಮಂಡಲ ಅಂತ ಕಿಸಿ ಕರೀತಾರೆ ಸರ್. ಮತ್ತೇನ್ರಿ ಕಂಡು ಬರ್ತಂತ ಕಿಸಿ ಕೇಳಿದಾಗ ಈ ನೋಡ್ರಿ ಇಷ್ಟು ಇಲ್ಲಿ ಗೊತ್ತಿದ್ರೆ ಸಾಕು. ಆ ನಂತರ ಸರ್ ಬಾಹ್ಯ ಮಂಡಲದ ಏನ್ರಿ ಅಂತ ಕಿಸಿ ಕೇಳಿದಾಗ ಇದು ಅತ್ಯಂತ ಹೊರಗಿನ ವಲಯ, ಅತ್ಯಂತ ಹೊರ ವಲಯ ಅಂತ ಅಂತೀವಲ್ಲ, ಇದು ಮೊದಲ ವಲಯ. ಇದೇನಾದಲ್ಲ ಪರಿವರ್ತನೆ ಮಂಡಲ ಮೊದಲ ವಲಯ, ಇದು ಕೊನೆಯ ವಲಯ. ನೆನ್ಪಿಡಬೇಕ್ರಿ. ಮೊದಲ ವಲಯ ಯಾವ್ದಪ್ಪ ಅಂದ್ರು ಪರಿವರ್ತನಾ ಮಂಡಲ, ಕೊನೆಯ ವಲಯ ಅಂದ್ರೆ ಒಂದೇ, ಮಂಡಲ ಅಂದ್ರೆ ಒಂದೇ. ಓಕೆ, ಕೊನೆಯ ಅಂತಂದಾಗ ಬಾಹ್ಯಮಂಡಲ. ಸೊ ನೋಡ್ರಿ, ಅಥವಾ ನಾವು ಇದಕ್ಕೆ ಏನಂತೀವಿ ಎಕ್ಸೋಸ್ಫಿಯರ್ ಅಂತೀವಿ, ಹೌದಾ? ಇದಕ್ ನಾವ್ ಏನಂತೀವಿ ಟ್ರೋಪೋಸ್ಫಿಯರ್ ಅಂತೀವಿ.
ಇದಕ್ಕೇನಂತೀವಿ ಸ್ಟ್ಯಾಟೋಸ್ಫಿಯರ್ ಅಂತೀವಿ. ಇದಕ್ಕೇನಂತೀವಿ ಥರ್ಮೋಸ್ಫಿಯರ್ ಅಂತ ಕಿಸಿ ಕರಿತೀವಿ. ಇನ್ನ ಒಂದು ಬರ್ತದ್ರಿ ಯಾವ್ದಪ್ಪ ಅಂತ ಕಿಸಿದ್ರೆ ಮಧ್ಯಮಂಡಲ ಅಂತ ಕಿಸಿ ಬರ್ತದ್ರಿ. ಹೌದಾ? ಆ ಮಧ್ಯಮಂಡಲದ ಬಗ್ಗೆ ಮತ್ತಿನ್ನ ಮುಂದಿನ ಒಂದು ಕ್ವಶನ್ ಗಳು ಬಂದಾಗ ಅದಕ್ಕೆ ರಿಲೇಟಿವ್ ಒಂದಾಗ ಏನ್ ಮಾಡಮ್ರಿ ಒಂದೊಂದನ್ನ ಏನ್ ಮಾಡಮ್ರಿ ಅಧ್ಯಯನ ಮಾಡೋಣ ಪ್ರಿಯ ವಿದ್ಯಾರ್ಥಿಗಳಿಂದ ಹೇಳ್ತಾ. ಈ ಕ್ವಶನ್ ಸಿರೀಸ್ಗಳು ಹೀಗೆ ಕಂಟಿನ್ಯೂ ಆಗ್ತಾ ಇರ್ತಾವ್ರಿ. ನೆಕ್ಸ್ಟ್ ನಾಳೆಯಿಂದ ನಾವ್ ಏನ್ ಮಾಡ್ಬೇಕು ಅನ್ಕೊಂಡ್ವಿ ಅಂದ್ರ ಚಾಪ್ಟರ್ ವೈಸ್ ಕ್ಲಾಸ್ ಅನ್ನ ನಾವು ಇನ್ ಮುಂದೆ ಏನ್ ಮಾಡ್ತೀವಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.